ಗೇಟ್ವೇ ಆಫ್ ಟ್ಯಾಲಿ, ಕ್ರಿಯೇಟ್, ಲೆಡ್ಜಸ್, ಎಂಟರ್. ಇವತ್ತು ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಲ್ಲಿ ಯಾವೆಲ್ಲ ಲೆಡ್ಜಸ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಕ್ಲಾತ್ಸ್ ಇರ್ಬೋದು, ಕಂಪನಿಯಲ್ಲಿ ವರ್ಕರ್ಸ್ಗೆ ಕೊಡುವಂತಹ ಕ್ಲಾತ್ಸ್, ಯೂನಿಫಾರ್ಮ್, ಯಾವುದೇ ಎಕ್ವಿಪ್ಮೆಂಟ್ ಇರ್ಬೋದು ಅಥವಾ ಶೂಸ್ ಇರ್ಬೋದು. ಕಂಪನಿ ಕಡೆಯಿಂದ ನಾವು ವರ್ಕರ್ಸ್ಗೆ ಕೆಲವು ಎಕ್ವಿಪ್ಮೆಂಟ್ಸ್ ನ ಕೊಟ್ರೆ ಅದನ್ನು ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಲ್ಲಿ ಸೇರಿಸ್ತೀವಿ. ಕ್ಲಾತ್ಸ್, ಯೂನಿಫಾರ್ಮ್ ಕ್ಲಾತ್ಸ್, ಎಂಟರ್, ಎಂಟರ್. ಇಲ್ಲಿ ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಥವಾ ಅಸೆಟ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೋ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಕಂಪನಿಗೆ ಕೆಲವೊಂದು ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಿದಾಗ ಆ ಎಂಟ್ರಿಗಳನ್ನ ನಾವು ಜರ್ನಲ್ ಎಂಟ್ರೀಸ್ ಅಥವಾ ಪರ್ಚೇಸ್ ಅಲ್ಲಿ ನಾವು ಹಾಕ್ತಿವಿ. ಆ ಎಂಟ್ರಿಗಳನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ನಾನು ಮುಂದಿನ ತರಗತಿಗಳಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್, ಯೂನಿಫಾರ್ಮ್ ಶೂಸ್, ಯೂನಿಫಾರ್ಮ್ ಬೂಟ್ಸ್ ಅಥವಾ ಶೂಸ್, ಎಂಟರ್, ಎಂಟರ್. ಅಂಡರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೋ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಲೆಡ್ಜರ್, ಪ್ರೊವಿಷನ್ಸ್. ಪ್ರೊವಿಷನ್ಸ್ ಅಂದ್ರೆ ಪ್ರೊವಿಷನ್ಸ್ ಫಾರ್ ಟ್ಯಾಕ್ಸ್ ಇರ್ಬೋದು ಅಥವಾ ಯಾವುದೇ ಎಕ್ಸ್ಪೆನ್ಸ್ ಪ್ರೊವಿಷನ್ಸ್ ಇರ್ಬೋದು, ಶಿಂಕಿಂಗ್ ಫಂಡ್ ಇರ್ಬೋದು ಅಥವಾ ಆಲ್ ಟೈಪ್ಸ್ ಆಫ್ ಪೇಬಲ್ ಲೈಕ್ ಸ್ಯಾಲರಿ, ಆಡಿಟ್ ಫೀಸ್, ಈ ತರದನ್ನೆಲ್ಲ ನಾವಿಲ್ಲಿ ಪ್ರೊವಿಷನ್ಸ್ ಅಂತೇಳಿ ಕರಿತೀವಿ. ಪ್ರೊವಿಷನ್ಸ್ ಫಾರ್ ಟ್ಯಾಕ್ಸ್, ಪ್ರೊವಿಷನ್ಸ್ ಫಾರ್ ಟ್ಯಾಕ್ಸ್, ಎಂಟರ್, ಎಂಟರ್. ಅಂಡರ್ ಅಲ್ಲಿ ನಾವು ಪ್ರೊವಿಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೋ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ಸ್ಯಾಲರಿ ಪೇಯಬಲ್, ಎಂಟರ್, ಎಂಟರ್. ಅಂಡರ್ ಅಲ್ಲಿ ನಾವು ಪ್ರೊವಿಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೋ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಲೆಡ್ಜರ್ ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಗ್ರೂಪ್ ಅಂಡರ್ ಅಲ್ಲಿ ಕ್ರಿಯೇಟ್ ಮಾಡಬೇಕು. ಪರ್ಚೇಸ್ ಅಕೌಂಟ್ ಅಂದ್ರೆ ನಾವಿಲ್ಲಿ ಗೂಡ್ಸ್ ನ ಪರ್ಚೇಸ್ ಮಾಡ್ತೀವಿ. ಗೂಡ್ಸ್ ಮೇಲೆ ಹಾಕುವಂತ ಟ್ಯಾಕ್ಸ್ ಇರ್ಬೋದು 5%, 12, 18, 28%. ಎಕ್ಸಾಂಪಲ್, ಪರ್ಚೇಸ್ ಇನ್ವಾಯ್ಸ್ ನ ನಾವು ಎಂಟ್ರಿ ಮಾಡಬೇಕಾದ್ರೆ ಪರ್ಚೇಸ್ ಲೆಡ್ಜರ್ ಅಲ್ಲಿ ನಾವು ತೋರಿಸಬೇಕಾಗುತ್ತೆ ಎಷ್ಟು ಟ್ಯಾಕ್ಸ್ ಅಮೌಂಟ್ ನ ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತ. ಅದು ಪರ್ಚೇಸ್ ಅಟ್ ದ ರೇಟ್ 12% ಇರ್ಬೋದು ಅಥವಾ ಇಂಟರ್ಸ್ಟೇಟ್ ಪರ್ಚೇಸ್ 12%, ಪರ್ಚೇಸ್ 28%, ಇಂಟರ್ಸ್ಟೇಟ್ ಪರ್ಚೇಸ್ 28 ಅಥವಾ IGST ಪರ್ಚೇಸ್ 28. ಈ ರೀತಿ ನಾವು ಲೆಡ್ಜಸ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಪರ್ಚೇಸ್ ಅಟ್ ದ ರೇಟ್ 5%, 12, 18, 28 ಈ ರೀತಿ ಲೆಡ್ಜಸ್ ನ ಕ್ರಿಯೇಟ್ ಮಾಡಬಹುದು. ಇಲ್ಲಾಂದ್ರೆ IGST ಪರ್ಚೇಸ್ 5, 18, 12, 28 ಅಥವಾ ಇಂಟರ್ಸ್ಟೇಟ್ ಪರ್ಚೇಸ್ 12%, 5%, 18, 28% ಅಥವಾ SGST, CGST ಪರ್ಚೇಸ್ 5%, 12%, 18, 28% ಅಥವಾ ಸೇಮ್ ಸ್ಟೇಟ್ ಅಥವಾ ನೀವು ಬರೀ ಪರ್ಚೇಸ್ ಅಕೌಂಟ್ ಈ ರೀತಿ ಸಹ ನೀವು ಲೆಡ್ಜಸ್ ನ ಕ್ರಿಯೇಟ್ ಮಾಡಬಹುದು. ಇದನ್ನ ನಾನು ನಿಮ್ಗೆ ಇನ್ವಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಎಷ್ಟು ಟೈಪ್ ಪರ್ಚೇಸ್ ಅಕೌಂಟ್ ಅನ್ನ ನಾವು ಕ್ರಿಯೇಟ್ ಮಾಡುವಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನು ಕೆಲವು ಎಕ್ಸಾಂಪಲ್ ಅನ್ನ ಮಾತ್ರ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಪರ್ಚೇಸ್ ಅಟ್ 12%, ಪರ್ಚೇಸ್ ಅಟ್ ದ ರೇಟ್ 12%, ಎಂಟರ್, ಎಂಟರ್. ನಾವು ಇಲ್ಲಿ ಪರ್ಚೇಸ್ ಅಕೌಂಟ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಟೈಪ್ ಆಫ್ ಲೆಡ್ಜರ್, ನಾಟ್ ಅಪ್ಲಿಕೇಬಲ್. Activate interest calculation, no. GST applicable, not applicable. Set alter GST details, no. Include in assessable value calculation for not applicable. Provide bank details, no. Opening balance ನಾವಿಲ್ಲಿ ತೋರಿಸ್ತಾ ಇಲ್ಲ. Enter, accept. Next, purchase at the rate 28%, enter, enter. ಅಂಡರ್ ಅಲ್ಲಿ ನಾವು ಪರ್ಚೇಸ್ ಅಕೌಂಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಟೈಪ್ ಆಫ್ ಲೆಡ್ಜರ್, ನಾಟ್ ಅಪ್ಲಿಕೇಬಲ್. Activate interest calculation, no. GST applicable, not applicable. Set alter GST details, no. Include in assessable value calculation for not applicable. Provide bank details, no. Opening balance ನಾವಿಲ್ಲಿ ತೋರಿಸ್ತಾ ಇಲ್ಲ. Enter, accept. Next, interstate purchase at 5%. Enter, enter. ಅಂಡರ್ ಅಲ್ಲಿ ನಾವು ಪರ್ಚೇಸ್ ಅಕೌಂಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. Enter. Type of ledger, not applicable. Activate interest calculation, no. GST applicable, not applicable. Set alter GST details, no. Include in assessable value calculation for not applicable. Provide bank details, no.
ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಎಂಟರ್ ಎಕ್ಸೆಪ್ಟ್ IGST purchase at 28%. ಎಂಟರ್ ಅಂಡರ್ ಅಲ್ಲಿ ನಾವು ಪರ್ಚೇಸ್ ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್ ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. GST applicable ನಾಟ್ ಅಪ್ಲಿಕೇಬಲ್. ಸೆಟ್ ಆಲ್ಟರ್ GST ಡೀಟೇಲ್ಸ್ ನೋ. ಇನ್ಕ್ಲೂಡ್ ಇನ್ assessable ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಎಂಟರ್ ಎಕ್ಸೆಪ್ಟ್. ಈ ರೀತಿ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಯಾವ ಅಮೌಂಟ್ ಟ್ಯಾಕ್ಸ್ ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡ್ತೀವಿ 5%, 12, 18, 28 ವಿತ್ ಇನ್ ಸ್ಟೇಟ್ ಇರ್ಬೋದು, CGST ಅಥವಾ SGST ಟ್ಯಾಕ್ಸ್ ಪೇ ಮಾಡಿರ್ಬೋದು, ಅಥವಾ IGST ಇಂಟರ್ ಸ್ಟೇಟ್ ಪರ್ಚೇಸ್ ಇಂದ ನಾವು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಅಲ್ಲಿ ಪರ್ಚೇಸ್ ಅಟ್ ದ ರೇಟ್ 5%, 12, 18, 28 ಅಥವಾ ಇಂಟರ್ ಸ್ಟೇಟ್ ಪರ್ಚೇಸ್ 5, 12, 18, 28 ಅಥವಾ IGST 5, 12, 18, 28 ಈ ರೀತಿ ನಾವು ಪರ್ಚೇಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದನ್ನ ನಾನು ನಿಮ್ಗೆ ಪರ್ಚೇಸ್ ಇನ್ವಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಲೆಡ್ಜರ್ ನಾವು ಕ್ರಿಯೇಟ್ ಮಾಡಬೇಕು ರಿಸರ್ವ್ ಅಂಡ್ ಸರ್ಪ್ಲಸಸ್. ಆ ಲೆಡ್ಜರ್ಸ್ ಯಾವ್ದೆಲ್ಲ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್.